ನಮಸ್ಕಾರ. ಈಗ ವಾಚನ ಮಾಡ್ತಾ ಇರೋ ಕಥೆ ನೆಟ್ವರ್ಕ್. ಇವತ್ತಿನ ಸಂಪರ್ಕ ಮಾಧ್ಯಮದಲ್ಲಿ ಬಹಳಷ್ಟು ಕೇಳ್ತಾ ಇರುವಂತಹ ಒಂದು ಪದ ಇದು. ಕಿಟಕಿ ಬಳಿ ನಿಂತು ಬಹಳ ಗಂಭೀರವಾಗಿ ಕೈಯಾಡಿಸುತ್ತಾ ರಾಯರು ಮೊಬೈಲಿನಲ್ಲಿ ಮಾತನಾಡ್ತಾ ಇದ್ದರು. ರೀತಿಯಿಂದಲೇ ತಿಳಿತಾ ಇತ್ತು ವಿಷಯ ಬಹಳ ಪ್ರಮುಖವೂ ಗಂಭೀರವೂ ಆಗಿತ್ತು ಎಂದು. ಆಗಾಗ ಸ್ಥಳ ಬದಲಾಯಿಸ್ತಾ ಇದ್ರು. ಒಮ್ಮೆ ಗಾಬರಿಯಿಂದ, ಹೌದೇ, ಯಾವಾಗಿನಿಂದ, ಎಷ್ಟನೇ ಸ್ಟೇಜು ಎಂದೇನೋ ಕೇಳಿದರು. ತರಕಾರಿ ಹೆಚ್ಚುತ್ತಿದ್ದ ಮಡದಿ ಏನಾಯಿತು ಎಂಬ ಹಾಗೆ ಅವರ ಓಡಾಟವನ್ನೇ ಗಮನಿಸ್ತಾ, ತಮ್ಮಲ್ಲೇ ಊಹಿಸ್ತಾ, ಏನಂತೆ, ಏನಾಗಿದೆ ಎಂದು ಉತ್ತರ ಬಾರದೇ ಇದ್ದುದಕ್ಕೆ ಚಡಪಡಿಸ್ತಾ ಮಾತು ಮುಗಿಯುವುದನ್ನೇ ಕಾಯ್ತಾ ಇದ್ರು. ಹಲೋ ಹಲೋ ಹಲೋ, ಸರಿಯಾಗಿ ಕೇಳಿಸ್ತಾ ಇಲ್ಲ, ಧ್ವನಿ ಕಟ್ಟಾಗ್ತಾ ಇದೆ. ಹಲೋ ಹಲೋ, ಎಲ್ಲಿ ಒಳಗಿದ್ದೀರಾ? ಹಲೋ ಹಲೋ. ಆ ಕಡೆಯಿಂದ ಅರೆಬರೆ ಮಾತುಗಳು. ಏನು? ಹಲೋ. ರಾಯರ ಒದ್ದಾಟ. ಕೆಲ ಹೊತ್ತು ಇದೇ ಕಥೆ. ಎದ್ದು ಅಲ್ಲಿಂದಿಲ್ಲಿಗೆ ಓಡಾಡಿ ದಿಕ್ಕು ಬದಲಿಸಿದ್ದಾಯಿತು. ಏನು ಪ್ರಯೋಜನವಿಲ್ಲ. ಈ ನೆಟ್ವರ್ಕ್ ಕಥೆಯೇ ಇಷ್ಟು. ರಾಯರು ಅಸಹನೆಯಿಂದ ಕೊಂಚ ಜೋರಾಗಿಯೇ ಗೊಣಗುತ್ತಾ ಸುಮ್ಮನಾದರು. ಆದರೆ ಜಂಗಮವಾಣಿ ಇನ್ನೂ ಕಿವಿಯಲ್ಲೇ ಇತ್ತು. ಥಟ್ಟನೆ ಧ್ವನಿ ಸ್ಪಷ್ಟವಾಯಿತು. ಫೋನಿನಿಂದ ಕೊಂಚ ದೂರದಲ್ಲಿ ಮಾತನಾಡುವ ಹಾಗೆ ಇರುವಂತಹ ಧ್ವನಿ. ಹೌದು, ಸ್ಪಷ್ಟವಾಗಿ ಕೇಳಿಸ್ತಾ ಇದೆ. ನೋಡೆ, ಕೆಲಸ ಆಗೋ ತನಕ ಹೀಗೆ ಮಾತನಾಡಬೇಕು. ಒಂದು ಸರ್ತಿ ಸಹಿಯಾಗಿ ರಿಜಿಸ್ಟರ್ ಆಗಿಬಿಡ್ಲಿ, ಆಮೇಲೆ ಅದೇನು ಕಿತ್ಕೋತಾನೋ ನೋಡೋಣ. ಅದಕ್ಕೆ ಆದಷ್ಟು ಬೇಗ ಆಗಲಿ ಅಂತ ಕ್ಯಾನ್ಸರ್ ಇದೆ ಅಂತ ಸುಳ್ಳು ಹೇಳಿದ್ದೀನಿ. ಎಷ್ಟೇ ಆದರೂ ಚಿಕ್ಕಂದಿನ ಗೆಳತನ, ಪ್ರೀತಿ, ನೆನಪುಗಳು ಇದೆಲ್ಲ ಎಳೆಯುತ್ತವೆ. ನಂಬ್ಕೊಂಡ್ಬಿಟ್ಟಿದ್ದಾನೆ. ಬ್ರೋಕರ್ಗೂ ಇದನ್ನೇ ನಂಬಿಸೋದಕ್ಕೆ ವ್ಯವಸ್ಥೆ ಮಾಡಿದ್ದೇನೆ. ಅವನಿಗೆ ಹೇಳಿರೋ ರೇಟೇ ಬೇರೆ, ಅದರ 1.5 ಪಟ್ಟು ಬೆಲೆ ನಮಗೆ ಸಿಗುತ್ತೆ. ದಳ್ಳಾಳಿ ಕಮಿಷನ್ ಬಿಟ್ಟರೂ ಒಳ್ಳೆ ಲಾಭ ಸಿಗುತ್ತೆ. ಆದರೆ ಅವನಿಗೆ ತಿಳಿಯುವಷ್ಟರಲ್ಲಿ ಆಗ್ಬಿಡ್ಬೇಕು. ನೀನು ಇದನ್ನೇ ಸಾಧಿಸಬೇಕು. ಏನೋ ಗೊತ್ತಾಯ್ತಾ? ಅಲ್ಲ ರೀ, ಅವರು ಅಲ್ಲ, ಆದರೂ ಅನ್ಯಾಯ ಅನ್ಸುತ್ತೆ. ಮೊದಲಿನಿಂದ ತಿಳಿದವರು, ಜೊತೆಗಿದ್ದವರು, ಕಷ್ಟಕ್ಕಾದವರು, ಅಲ್ಲ ನಮ್ಮವ್ರಿಗೆ ನಾವು ಹೀಗೆ ನೋಡೋ, ಅದನ್ನೆಲ್ಲ ನೋಡ್ತಾ ಕೂತ್ರೆ ನಷ್ಟ ನಮಗೆ. ಅವನಿಗೆ ದಂಡಿಯಾಗಿ ದೇವರು ಕೊಟ್ಟಿದ್ದಾನೆ. ನೀನು ಇದನ್ನೆಲ್ಲ ಬಿಟ್ಟು ನಾನು ಹೇಳಿದ ಹಾಗೆ ಕೇಳಬೇಕು. ಯಾರ ಹತ್ರನಾದ್ರೂ ಬಾಯಿ ಬಿಟ್ಟ್ಯೋ. ದನಿ ದೂರವಾಯಿತು. ರಾಯರಿಗೆ ಅಚ್ಚರಿ ಆಯಿತು. ಅರೆ, ಇದೇನಿದು? ಇಷ್ಟು ಸ್ಪಷ್ಟವಾಗಿ ಗುಟ್ಟು ಬಿಟ್ಕೊಡ್ತಾ ಇದ್ದಾನಲ್ಲ ಇವನು. ಅವಳು ತಡೀತಾ ಇದ್ರು. ಓಹೋ, ಫೋನು ಡಿಸ್ಕನೆಕ್ಟ್ ಮಾಡದೆ ಹಾಗೆ ಹಿಡಿದಿದ್ದಾನೆ. ಬಹುಶಃ ನನಗೆ ಕೇಳಿಸ್ತಾ ಇಲ್ಲ ಅಂತ ಇರಬೇಕು. ನೆಟ್ವರ್ಕ್ ಹೋಯ್ತು ಅಂತ ಧೈರ್ಯವಾಗಿದ್ದಾನೆ. ದಿಢೀರಂತ ನೆಟ್ವರ್ಕ್ ಬಂದಿದ್ದು ನನ್ನ ಪುಣ್ಯ ಅಂತ ಅನ್ಸುತ್ತೆ. ಬಹಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದು ಮನಸ್ತಾಪಕ್ಕೆ ಕಾರಣ ಆಗಿದ್ದ ಆ ಜಾಗದ ಹಿಸ್ಸೆ ಹಾಗೂ ಮಾರಾಟಕ್ಕೆ ಈ ಹುನ್ನಾರ. ಹುಸಿ ಕಾಯಿಲೆ ಮುಂದಿಟ್ಕೊಂಡು ಏಮಾರಿಸ್ತಾ ಇದ್ದಾನೆ. ನನ್ನ ಅಂತಃಕರಣದ ಅನುಕಂಪವನ್ನ ಮೋಸಕ್ಕೆ ಬಳಸ್ಕೊಳ್ತಾ ಇದ್ದಾನೆ. ಇಲ್ಲ ಇಲ್ಲ, ಇದು ದೇವರೇ ಕೊಟ್ಟ ಅವಕಾಶ. ನಾನು ಮಾರಾಟಕ್ಕೆ ಒಪ್ಪಿಗೆ ಕೊಡೋಲ್ಲ. ನನ್ನ ಮಕ್ಕಳಿಗೂ ಭವಿಷ್ಯ ಇದರಲ್ಲೇ ಇದೆಯಲ್ವಾ? ಈ ನೆಟ್ವರ್ಕ್ ಹೋದ್ರೇನು? ದೇವರ ನೆಟ್ವರ್ಕ್ ಬೇರೆನೇ ಇದೆ ಅಂತ ಅವನಿಗೆ ಗೊತ್ತಾಗ್ಲಿಲ್ಲ. ನಗುತ್ತಾ ರಾಯರು ಫೋನ್ ಸ್ವಿಚ್ ಆಫ್ ಮಾಡಿ ಕಾಣದ ದೈವಕ್ಕೆ ಕೈ ಮುಗಿದು ನಿಟ್ಟುಸಿರು ಬಿಟ್ಟು ನೋಡಿದ್ರ, ನೆಟ್ವರ್ಕ್ ಎಲ್ಲಿ ಹೇಗಿರುತ್ತೆ ಅಂತ ಅದನ್ನೇ ದೈವ ಅನ್ನೋದು. ನಮಸ್ಕಾರ.